ನಮ್ಮ ಅಕ್ಕ ಮನೇಲಿ ಇಲ್ಲದೆ ನನಗಂತೂ ಫುಲ್ ರೋದನೆ ಆಗೋಗಿದೆ. ಹಲೋ ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ರೆ ಮನೆ ಕೆಲಸ ಅಡುಗೆ ಅಂತ ಏನೋ ಒಂದು ಇರುತ್ತೆ. ಅದಾದಮೇಲೆ ನಾನು ಮಾಡಿದ್ದು ಇವತ್ತು ನಮ್ಮ ರಾಜಸ್ಥಾನಿ ಸ್ಪೆಷಲು ಬಾಟಿ ಮತ್ತು ಕಡ್ಡಿ. ಆಮೇಲೆ ಪಾತ್ರೆ ಎಲ್ಲ ತಿಕ್ಕಿ ಮಸ್ತಾಗಿ ತೊಳ್ದು ಅದಾದಮೇಲೆ ನಾನು ನಮ್ಮ ಮಚ್ಚ ಆಚೆ ಹೋದ್ರಿ. ನಮ್ಮ ಮಚ್ಚ ಬಂದಿದೆ ಎಷ್ಟೋ ದಿನ ಆಮೇಲೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ. ಅವನ ಜೊತೆ ಅವ್ನ ಗಾಡಿನೂ ತಂದಿದ್ದ ಹೊಸದು. ಅವ್ನ ಗಾಡಿ ಅಂತೂ ಓಡಿಸೋಗಂತೂ ಒಳ್ಳೆ ಸೂಪರ್ ಬೈಕ್ ಸೌಂಡ್ ಥರ ಬರ್ತೈತೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಆಮೇಲೆ ನಾವು ಹೋಗಿದ್ದು ಐಸ್ ಕ್ರೀಮ್ ತಿನ್ನಕ್ಕಲ್ಲ. ಐಸ್ ಕ್ರೀಮ್ ತಿನ್ಕೊಂಡು ನಾವು ಡೈರಿ ಸರ್ಕಲ್ ಕಡೆ ಹೋದ್ರಿ. ಅಲ್ಲಿ ನೋಡ್ರೆ ರೋಡ್ ಫುಲ್ ಜಿಗಿ ಜಿಗಿ ಅಂತೈತೆ. ಏನಕ್ಕಂದ್ರೆ ನಮ್ಮ ಗಣೇಶನ್ ಬಿಡ್ತವ್ರೆ. ಮುಂಬೈಕಿಂತ ಮಸ್ತಾಗಿ ಬಿಡ್ತಾ ಇದ್ರು ಇಲ್ಲಿ ಗಣೇಶ ನಮ್ಮ ನ್ಯೂಟನಲ್ಲಿ. ಮಾಡಿದ್ರೆ ಈ ತರ ಮಾಡಬೇಕು ಅಂತ ಅನಿಸ್ತು ನನಗಂತೂ. ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಕಲರ್ ಫುಲ್ ಆಗಿತ್ತು. ಕಲರ್ ಎಲ್ಲ ಎಸ್ದಿ ಪೇಪರ್ ಬ್ಲಾಸ್ಟ್ ಎಲ್ಲ ಫುಲ್ ಬ್ಲಾಸ್ಟ್ ಮಾಡಕ್ ಬಿಟ್ಟಿದ್ರು ಅವರಂತ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ನಮ್ಮ ಮನೆಗೆ ಬಂದ್ರಿ. ನಿಮಗೂ ಈ ಥರ ಫ್ರೆಂಡ್ಸ್ ಇದ್ರೆ ಒಬ್ರು ಮನೆಗೆ ಹೋಗಿ ವೀಕೆಂಡ್ ಎಂಜಾಯ್ ಮಾಡ್ತೀರಾ ಅಂದರೆ ಅವ್ರನ್ನ ಟ್ಯಾಗ್ ಮಾಡಿ. ಒಬ್ಬರು ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡು ಮಸ್ತಾಗಿ ಮೂವಿ ನೋಡ್ಕೊಂಡಿದ್ರಿ. ಇದು ನಮ್ಮ ವೀಕೆಂಡಲ್ಲಿ ಎಂಜಾಯ್ ಮಾಡಿದ್ರು. ನೀವು ವೀಕೆಂಡಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹಾಕಿ. ಆಮೇಲೆ ನೈಟ್ ರೋಟಿ ಮಾಡ್ಕೊಂಡು ನಾನು ಹೋಗಿದ್ದು ನಮ್ಮ ಅಕ್ಕನ ಪಿಕ್ ಮಾಡೋಕ್ಕೆ. ಕೊನೆಗೂ ನಂಗೆ ಖುಷಿ ಆಗ್ತೈತೆ. ಏನಕ್ಕಂದರೆ ನಮ್ಮ ಅಕ್ಕ ಬರ್ತಾಳೆ. ನಾನು ನಾಳೆಯಿಂದ ಅಡುಗೆ ಮಾಡೋದಿರಲ್ಲ. ಆಮೇಲೆ ನಾನು ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಮ್ಮ ಅಕ್ಕಗೆ ವೆಯ್ಟ್ ಮಾಡೋಕ್ಕಂತ ಹೋದೆ. ವೆಯ್ಟ್ ಮಾಡಿ ಅಂತೂ ನನಗಂತೂ ಸಾಕಾಯ್ತು ಗುರು. मुझे अपने घर जाना है. मुझे घर जाना है. ಅದಾದಮೇಲೆ ನಮ್ಮ ಅಕ್ಕ ಬಂದ್ಲು. ಅವಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ಮೈ ಡೈರೀಸ್.